ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಪ್ರವೀಣ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮಕ್ಕಳು ಆಲ್ರೆಡಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಬೆಂಡೆಕಾಯಿ ಪಲ್ಯ ಮತ್ತು ಮೂಲಂಗಿ ಪಲ್ಯ ಚಪಾತಿ ಮಾಡಿ ತಿನ್ನಿಸಿ ಕಳಿಸ್ತಾ ಇದ್ದೀನಿ. ಸೊ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎರಡು ಪಲ್ಯ ಹೇಗೆ ಮಾಡೋದು ಅಂತ ಹೇಳಿ. ಮಕ್ಕಳು ಅಷ್ಟಾಗಿ ಮೂಲಂಗಿ ಪಲ್ಯ ಅಷ್ಟು ಇಷ್ಟಪಡಲ್ಲ, ಬಟ್ ನಾನು ಮಾಡೋ ಥರ ಮಾಡಿದರೆ ಡೆಫಿನೆಟ್ಲಿ ಇಷ್ಟಪಡ್ತಾರೆ. ಒಂದು 2 ಟೀ ಟೇಬಲ್ ಸ್ಪೂನ್ ಅಷ್ಟು ಒಂದು ಪ್ಯಾನ್ಗೆ ಆಯಿಲ್ ಹಾಕೊಂಡಿದ್ದೀನಿ. ಸೊ ನೆಕ್ಸ್ಟು ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು ಮತ್ತು ಒಂದು 4 ಟೀ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕೊಳ್ಳಿ. ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕೊಳ್ಳೋದ್ರಿಂದ ತುಂಬ ರುಚಿಯಾಗುತ್ತೆ ಮೂಲಂಗಿ ಪಲ್ಯ. ಸೊ ಹಾಗಾಗಿ ನೆಕ್ಸ್ಟ್ ಇಲ್ಲಿ ಹಸಿಮೆಣಸಿನ್ಕಾಯಿ ಮತ್ತು ಒಂದು 3 ಅಷ್ಟು ಆನಿಯನ್ನ ಸಹ ನಾನು ಈ ಥರ ಚಾಪರಲ್ಲಿ ಚಾಪ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಸೊ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಒಂದು 2 ಟೊಮ್ಯಾಟೊ ತೊಗೊಳ್ಳಿ. ಟೊಮ್ಯಾಟೊ ತೊಗೊಂಡು ಅದನ್ನು ಸಹ ಚೆನ್ನಾಗಿ ಚಾಪ್ ಮಾಡ್ಕೊಂಡು ಚೆನ್ನಾಗೊಂದು ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಮೂಲಂಗಿನ ಮೇಲೆ ಸಿಪ್ಪೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಮತ್ತೆ ಚಾಪರಲ್ಲಿ ಹಾಕಿ ಚೆನ್ನಾಗಿ ಚಾಪ್ ಮಾಡ್ಕೊಳ್ಳಿ. ಅದು ಯಾವ ಥರ ಚಾಪ್ ತೋರಿಸ್ತೀನಿ ನೋಡ್ರಿ, ಇಲ್ಲಿ ಈ ಥರ ಸಣ್ಣದಾಗೆ ಚಾಪ್ ಮಾಡ್ಕೋಬೇಕು. ಚೆನ್ನಾಗಿ ಚಿಕ್ಕದಾಗಿ ಚಾಪ್ ಆಗೋದ್ರಿಂದ ಬೇಗ ಬೇಯುತ್ತೆ ಮತ್ತು ತುಂಬ ರುಚಿಯಾಗುತ್ತೆ ಪಲ್ಯ. ಸೊ ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಮೂಲಂಗಿನೂ ಸಹ ಹಾಕ್ತಾಯಿದ್ದೀನಿ ಇವಾಗ. ಸೊ ಅಷ್ಟು ಮೂಲಂಗಿ ನಾವು ಏನು ಚಾಪ್ ಮಾಡಿದ್ದು ಅಷ್ಟನ್ನು ಹಾಕಿ ಚೆನ್ನಾಗೊಂದು ಮಿಕ್ಸ್ ಕೊಟ್ಟು ನಿಮಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಹಾಕಿ ಫೈನಲ್ಲಾಗಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಚೆನ್ನಾಗೊಂದು ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಬಿಡಿ. ಸೊ ಫ್ರೆಂಡ್ಸ್, ಒಂದು 5 ಮಿನಿಟ್ಸ್ ಆದಮೇಲೆ ಮತ್ತೆ ಲಿಡ್ ಓಪನ್ ಮಾಡಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಏನು ತಳ ಹಿಡಿಯೋದಿಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ನಾನು ಈ ಥರ ಸೆಂಟ್ರಲ್ ಒಂದು 2 ಸಲ ಮಿಕ್ಸ್ ಮಾಡ್ತೀನಿ ಲಿಡ್ ಓಪನ್ ಮಾಡಿ. ಸೊ ಈಗ ಕಂಪ್ಲೀಟಾಗಿ ಬೆಂದಿದೆ ಮೂಲಂಗಿ ಪಲ್ಯ, ಫುಲ್ಲು ರೆಡಿ ಆಗಿದೆ. ಸೊ ಇವಾಗ ಗ್ಯಾಸ್ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇದ್ರೆ ಆಯಿತು, ಫುಲ್ ಇವಾಗ ರೆಡಿ ಟು ಈಟ್ ಮೂಲಂಗಿ ಪಲ್ಯ. ಸೊ ಈಗ ನೆಕ್ಸ್ಟ್ ನಾವು ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಇಲ್ಲಿ ಒಂದು ಬಾಣಲಿಗೆ ಆಯಿಲ್ ಏನೂ ಹಾಕ್ಬೇಡಿ, ಜಸ್ಟ್ ಹಾಗೆ ವಿತೌಟ್ ಆಯಿಲಲ್ಲಿ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಅದೇ ಬಾಣಲಿಗೆ 1 ಟೀ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು ಮತ್ತು ಹೆಚ್ಚಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ನಾನು ಚಾಪರಲ್ಲಿ ಸ್ವಲ್ಪ ಚಾಪ್ ಮಾಡ್ಕೊಂಡ್ಬಿಟ್ಟೆ ಟೊಮ್ಯಾಟೋನ. ಸೊ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ ಟೊಮ್ಯಾಟೋನ ಸಹ ಹಾಕಿ ಮತ್ತು ಸ್ವಲ್ಪ ಚೆನ್ನಾಗಿ ಸ್ನ್ಯಾಶ್ ಆಗಲಿ ಟೊಮ್ಯಾಟೊ ಬೇಗ ಅಂತ ಹೇಳಿ ಒಂದು ಅರ್ಧ ಟೀ ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಹಾಕಿ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ನೋಡಿ ಬೆಂಡೆಕಾಯಿನ, ಸೊ ಅಷ್ಟನ್ನು ಮತ್ತೆ ಅದನ್ನೇ ಬಾಣಲಿಗೆ ಹಾಕ್ಬಿಟ್ಟು ಚೆನ್ನಾಗೊಂದು ಮಿಕ್ಸ್ ಮಾಡಿ ಮತ್ತು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಗೊತ್ತಾಗುತ್ತಲ್ವ ಪಲ್ಯ ಎಷ್ಟಿದೆ ಅಂತ ಹೇಳಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ 1 ಟೀ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪುಡಿ, ಒಂದು ಅರ್ಧ ಟೀ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನದ ಪುಡಿ, ಖಾರ ತಕ್ಕಷ್ಟು ಚಿಲ್ಲಿ ಪೌಡರ್ ಇಷ್ಟನ್ನು ಹಾಕಿ ಚೆನ್ನಾಗೊಂದು ಮಿಕ್ಸ್ ಕೊಡಿ. ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ನಾವು ಇವಾಗ ಕೊತ್ತಂಬರಿ ಸೊಪ್ಪು ಒಂದು ಆ್ಯಡ್ ಮಾಡಿ ಒಂದು ಫೈನಲಾಗಿ. ಸೊ ಇವಾಗ ಒಂದೇ ಒಂದು ಸಣ್ಣ ಗ್ಲಾಸಲ್ಲಿ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಇಷ್ಟೇ ಸಾಕು ನೀರು, ಜಾಸ್ತಿ ಹಾಕೋಬೇಡ್ರಿ. ಸ್ವಲ್ಪ ಚೆನ್ನಾಗಿ ಬೇಯ್ಕೊಳ್ಳುತ್ತೆ, ಸ್ವಲ್ಪ ನೀರೇ ಸಾಕು, ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ನಾನು ನೀರೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಸೊ ನೋಡಿ, ಇಲ್ಲಿ ಈ ಕನ್ಸಿಸ್ಟೆನ್ಸಿಲಿ ರೆಡಿಯಾಗಿದೆ ಪಲ್ಯ. ಒಂದು 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬಿಟ್ಬಿಟ್ರೆ ಫುಲ್ಲು ಅದು ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ಸೊ ಫುಲ್ಲು ರೆಡಿ ಟು ಈಟ್ ಆಗುತ್ತೆ. ಸೊ ಇವಾಗ ಲಿಡ್ ಕ್ಲೋಸ್ ಮಾಡೋಣ. ನಾವು ಲಿಡ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟು ಆದಮೇಲೆ ನಾನೀಗ ಓಪನ್ ಮಾಡ್ತಾ ಇದ್ದೀನಿ. ಪಲ್ಯ ನೋಡಿ ಇಲ್ಲಿ ರೆಡಿಯಾಗಿದೆ. ಸೊ ಇವಾಗ ಪಲ್ಯ ಎಲ್ಲ ರೆಡಿಯಾಗಿದೆ. ಮಕ್ಕಳು ಏನು ಮಾಡ್ತಿದ್ದಾರೆ ನೋಡಿ, ಬೇಗ ಅವರಿಗೆ ಬ್ರೇಕ್ಫಾಸ್ಟ್ ಹಾಕ್ಕೊಡ್ಬೇಕು ಫ್ರೆಂಡ್ಸ್. ತುಂಬ ರುಚಿಯಾಗಿ ಆಗುತ್ತೆ ಪಲ್ಯ. ನೀವು ಟ್ರೈ ಮಾಡಿ ಮನೆಯಲ್ಲಿ, ತುಂಬಾ ಇಷ್ಟಪಡ್ತಾರೆ ಮಕ್ಕಳು. ಈ ಥರ ತುಂಬ ತೆಳ್ಳಗಾಗಬಾರ್ದು, ಈ ಥರ ಡ್ರೈ ಆಗಿದ್ರೇ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಸೊ ಇವಾಗ ಕ್ವಿಕ್ಕಾಗಿ ಮಕ್ಕಳಿಗೆಲ್ಲ ಬ್ರೇಕ್ಫಾಸ್ಟ್ ಇಟ್ಕೊಳ್ಬೇಕು. ಮಕ್ಕಳು ಏನು ಮಾಡ್ತಾರೆ ನೋಡೋಣ ಫ್ರೆಂಡ್ಸ್. ರಚ್ಚು, ತಿಂಡಿ ತಿನ್ಬಾ. ನಾನು ತಿನ್ಸಲ್ಲ, ಪಟಪಟ ನೀನೇ ತಿನ್ಬೇಕು. ಇವತ್ತು ಕೂತ್ಕೋ. ಅಣ್ಣ ಇಲ್ಲಿ ಬಂದಿಲ್ಲ ಇನ್ನು. ಹ್ಯಾಂಡ್ ವಾಶ್ ಮಾಡ್ಕೊಂಡ? ಕೂತ್ಕೋ. ರಿಮೋಟ್ ತೆಗ್ದೆ. ಹಾಯ್, ತಿಂಡಿ ತಿನ್ಬರ್ರಿ ದೀಕ್ಷಾ, ರಚ್ಚು ಸಾಕು ಬರ್ರಿ. ಏನು ಹುಡುಕ್ತಿದ್ಯಾ ಇವಾಗ? ನೈಟ್ ಎಲ್ಲ ಇಟ್ಕೊಂಡಿಲ್ವಾ? ರಚ್ಚು ಬಾ, ಲೇಟ್ ಆಗುತ್ತೆ. ಫ್ರೆಂಡ್ಸ್, ಮಕ್ಕಳಿಗೆ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಚಪಾತಿ, ಬೆಂಡೆಕಾಯಿ ಪಲ್ಯ, ಮೂಲಂಗಿ ಪಲ್ಯ, ಸ್ವಲ್ಪ ಕ್ಯಾರೆಟ್. ಸೊ ಮಕ್ಕಳು ರಿವ್ಯೂ ಕೇಳೋಣ ಈಗ. ಚೆನ್ನಾಯ್ತಾ ತಿಂಡಿ?
ನಾನು ತಿನ್ನಿಸೋದು ಮ್ಯಾಕ್ಸಿಮಮ್ ಜಾಸ್ತಿ ನಾನೇ ತಿನ್ನಿಸೋದು. ಇವತ್ತು ನನ್ನ ಮಕ್ಕಳಿಗೆ ಚಪಾತಿ ಮಾಡಿದ್ನಲ್ವ, ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತೇಳಿ ಒಂದು ಹಾಫ್ ಆನ್ ಅವರ್ ಮೊದಲೇ ಕೊಟ್ಬಿಡ್ತೀನಿ. ಈಗ ಅವ್ರು ಹೆಂಗಿದ್ರು ಲೇಟ್ ಮಾಡ್ತಾರೆ ಅಂತೇಳಿ ನಂಗೆ ಸ್ವಲ್ಪ ಚಪಾತಿ ಎಲ್ಲ ಬೇಯಿಸೋದಿತ್ತಲ್ವ, ಸೊ ಹಾಗಾಗಿ ಅವ್ರಿಗೆ ಕೊಟ್ಟೆ. ಅವರೇ ತಿಂತಾಯಿದ್ದಾರೆ. ಅವ್ರಿಗೆ ತುಂಬ ಇಷ್ಟ. ಈ ಥರ ಬೆಂಡೆಕಾಯಿ ಪಲ್ಯ ಈ ಥರ ಸಣ್ಣದಾಗಿ ಚಾಪ್ ಮಾಡಿ ಮೂಲಂಗಿ ಪಲ್ಯ ಎಲ್ಲ ತುಂಬ ಇಷ್ಟಪಡ್ತಾರೆ. ಸೊ ಹಾಗಾಗಿ ಅವ್ರಿಗೆ ಹೆಂಗೂ ಫೇವ್ರೇಟ್ ಅಲ್ವಾ, ತಿನ್ಕೊಳ್ತಾರೆ ಅಂತೇಳಿ ಅವ್ರಿಗೆ ಬಿಟ್ಬಿಟ್ಟೆ. ಸೊ ಇವಾಗ ಅವರೇ ತಿಂತಾಯಿದ್ದಾರೆ. ಸೊ ಮಕ್ಕಳನ್ನ ಸ್ಕೂಲ್ಗೆಲ್ಲ ಕಳಿಸ್ಬಿಟ್ಟು ಸ್ವಲ್ಪ ಚಪಾತಿ ಇನ್ನೂ ಬೇಯಿಸೋದೆಲ್ಲ ಇತ್ತು. ಸೊ ಹಾಗಾಗಿ ನಾನು ಇವಾಗೆಲ್ಲ ಕೆಲಸಗಳು ಮಾಡ್ಕೊಳ್ತಾ ಇದ್ದೀನಿ. ಸೊ ಚಪಾತಿ ಎಲ್ಲ ಬೇಯಿಸ್ಬಿಟ್ಟು ಸ್ವಲ್ಪ ಚಪಾತಿ ಮಾಡಿದ್ದು ಶೆಲ್ಫ್ ಎಲ್ಲ ಸ್ವಲ್ಪ ಮೆಸ್ಸಿ ಆಗಿದೆ. ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರಬೇಕು. ಫ್ರೆಶ್ ಅಪ್ ಆಗಿ ಬಂದುಬಿಟ್ಟೇ ನಾನು ಬ್ರೇಕ್ಫಾಸ್ಟ್ ಮಾಡೋದು. ನಮ್ಮ ಮನೆಯವರು ಸಹ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆಚೆ ಹೋದರು. ಅವರು ಮಕ್ಕಳನ್ನ ಹಾಗೆ ಸ್ಕೂಲಿಗೆ ಬಿಟ್ಟು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದರು. ಸೊ ಇವಾಗ ನಾನು ಎಲ್ಲ ಚಪಾತಿನೂ ಬೇಗ ಕ್ವಿಕ್ಕಾಗಿ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಕ್ವಿಕ್ಕಾಗಿ ಮಾಡಿದರೂ ಕೆಲಸನೇ ಆಗೋದಿಲ್ಲ ಫ್ರೆಂಡ್ಸ್, ಒಂದೊಂದ್ಸಲಿ ಹಾಗೆ ಅನಿಸುತ್ತೆ. ಸೊ ಫೈನಲಿ ಚಪಾತಿ ಎಲ್ಲ ನೋಡಿ ಇಲ್ಲಿ ಮಾಡಿಕೊಂಡೆ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಚಪಾತಿ. ತುಂಬಾ ಸಾಫ್ಟಾಗಿ ಬರುತ್ತೆ ಚಪಾತಿ. ನಾವು ಗೋಧಿ ಹಿಟ್ಟು ಮನೆಯಲ್ಲೇ ಮಿಲ್ಲಿಗೆ ಹಾಕ್ಸ್ತೀವಲ್ವ, ತುಂಬಾ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ನಾನು ಆ ಥರ ಅಂಗಡಿಲೆಲ್ಲ ತರೋದಿಲ್ಲ. ಸೊ ಮನೆಯಲ್ಲೇ ಮಿಲ್ ಮಾಡ್ಕೊಂಡು ಹಾಕ್ಸ್ಕೊಳ್ತೀನಿ. ಸೊ ಇಲ್ಲಿ ಚಪಾತಿ ಲಟ್ಸಿದ್ದೆ ಅಲ್ವಾ, ಸೊ ಆ ಸೀಟೆಲ್ಲ ಚೆನ್ನಾಗಿ ಅಂಟ್ಕೊಂಡ್ಬಿಟ್ಟಿದೆ. ಸೊ ಎಲ್ಲ ಮೆಸ್ಸಿ ಆಗಿದೆ. ಸೊ ಎಲ್ಲ ಕ್ಲೀನ್ ಮಾಡಬೇಕು ಇವಾಗ. ಸೊ ಫ್ರೆಂಡ್ಸ್ ಜಸ್ಟ್ ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದಾಯಿತು. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಫ್ರೆಂಡ್ಸ್. ಹೊಟ್ಟೆ ಹಸಿತಾ ಇದೆ. ಆಲ್ರೆಡಿ 10:30. ಸ್ವಲ್ಪ ಚಪಾತಿ ಎಲ್ಲ ಮಾಡೋದಿದ್ದಾಗ ಸ್ವಲ್ಪ ಕೆಲಸ ಜಾಸ್ತಿನೇ ಇರ್ತವೆ. ಸೊ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಾಯಿತು. ನಮ್ಮ ಮನೆಯವರು ತಿಂಡಿ ಎಲ್ಲ ತಿನ್ಕೊಂಡು ಆಚೆ ಹೋಗಿದ್ದಾರೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಬೇಕು. ಸ್ವಲ್ಪ ಹಿಟ್ಟು ಚಪಾತಿ ಮಾಡೋ ಹಿಟ್ಟೆಲ್ಲ ಖಾಲಿಯಾಗಿದೆ. ಸ್ವಲ್ಪ ಗೋಧಿ ಬೇರೆ ಕ್ಲೀನ್ ಮಾಡ್ಕೊಳ್ಬೇಕು. ಇನ್ನೂ ಕೆಲಸಗಳಿದೆ ಫ್ರೆಂಡ್ಸ್. ಹೌದು, ನಮ್ಮಂಥ ಬ್ಯುಸಿ ಮಾಮ್ಗಳಿಗೆ ಯಾವತ್ತೂ ಕೆಲಸಗಳು ಇಲ್ಲ ಅನ್ನೋಗೆ ಇಲ್ಲ. ಸೊ ಕೆಲಸಗಳಿದ್ದಾವೆ. ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಮಾಡಿ ನಿಧಾನಕ್ಕೆ ಮಾಡ್ಕೊಳ್ಳೋಣ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ. ನೀವು ಬನ್ನಿ ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಮಾಡೋಣ. ಸೊ ನನ್ನ ಒಂದು ಬ್ರೇಕ್ಫಾಸ್ಟ್ 2 ಚಪಾತಿ, ಒಂದಿಷ್ಟು ಬೆಂಡೆಕಾಯಿ ಪಲ್ಯ, ಒಂದು ಸ್ವಲ್ಪ ಮೂಲಂಗಿ ಪಲ್ಯ, ಕ್ಯಾರೆಟ್ ಮತ್ತು ಕುಕ್ಕುಂಬರ್, ಸ್ವಲ್ಪ ಮೊಸರು ಮತ್ತು ಮಾವಿನ ಹಣ್ಣಿನ ಶೀಕರಣೆ. ಚಪಾತಿಗೆ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಮಾವಿನ ಹಣ್ಣಿನ ಸೀಸನಲ್ಲಿ ಮಾವಿನ ಹಣ್ಣಿನ ಶೀಕರಣೆ ಅಷ್ಟು ಪಲ್ಯಗಳಿದ್ದರೂ ಮಾವಿನ ಹಣ್ಣು ಇತ್ತಲ್ವ ಮನೇಲಿ, ಮಾವಿನ ಹಣ್ಣಿನ ಶೀಕರಣೆನೂ ಮಾಡಿಬಿಡೋಣ ಅಂತೇಳಿ ಮಾಡಿಕೊಂಡೆ. ತುಂಬಾ ನನಗಿಷ್ಟ ಈ ಥರ ಮಾವಿನ ಹಣ್ಣಿನ ಶೀಕರಣೆ, ದೋಸೆ, ಮಾವಿನ ಹಣ್ಣಿನ ಶೀಕರಣೆ, ಚಪಾತಿ ಮತ್ತು ಹೋಳಿಗೆ ಒಬ್ಬಟ್ಟಿಗೂ ಸಹ ತುಂಬಾ ಇಷ್ಟ ಆಗುತ್ತೆ ಮಾವಿನ ಹಣ್ಣು ಶೀಕರಣೆ. ಮಾವಿನ ಹಣ್ಣು ಸೀಸನಲ್ಲಿ ಯಾರು ತಾನೇ ಸುಮ್ಮನೆ ಇರ್ತಾರೆ. ಚಪಾತಿಗೂ ಮಾಡ್ಕೊಳ್ಳೋದೆ, ದೋಸೆಗೂ ಮಾಡ್ಕೊಳ್ಳೋದೆ, ಒಬ್ಬಟ್ಟಿಗೂ ಮಾಡ್ಕೊಳ್ಳೋದೆ, ಒಟ್ಟು ಶೀಕರಣೆ ಮಾಡ್ಕೊಂಡು ತಿನ್ನೋದೆ. ಆ ಥರ ತುಂಬಾ ರುಚಿಯಾಗಿತ್ತು ಪಲ್ಯ ಮಾತ್ರ. ನೀವು ಪಲ್ಯನ ಟ್ರೈ ಮಾಡಿ ಮನೇಲಿ. ಮತ್ತು ತುಂಬ ಈಸಿ ಫ್ರೆಂಡ್ಸ್, ತುಂಬ ಏನು ಕಷ್ಟ ಇಲ್ಲ, ತುಂಬ ಈಸಿ ಪ್ರೊಸೆಸ್ಸಲ್ಲೇ ಇದೆ. ಸೊ ನೀವು ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸೊ ಬಟ್ಟೆಗಳೆಲ್ಲ ಒಣಗಾಕಿದ್ದೆ ಅಲ್ವಾ, ಸೊ ಅದೆಲ್ಲ ಚೆನ್ನಾಗಿ ಒಣಗಿದ್ವು. ಸೊ ಎಲ್ಲ ಎತ್ಕೊಂಡು ಸೊ ಮತ್ತೆ ಇವತ್ತು ವಾಷಿಂಗ್ ಮಿಷಿನ್ಗೆ ಹಾಕಿರೋ ಬಟ್ಟೆಗಳೆಲ್ಲ ಒಣಗಾಕ್ತಾ ಇದ್ದೀನಿ. ಸೊ ಎಷ್ಟು ಕೆಲಸಗಳು ಬ್ಯಾಕ್ ಟು ಬ್ಯಾಕ್ ಒಂದೊಂದೇ ಕೆಲಸಗಳಿದ್ದೇ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಕಂಟಿನ್ಯೂ ಮಾಡ್ಕೊಳ್ಬೇಕು. ಖುಷಿಯಾಗೆ ಮಾಡ್ಕೊಳ್ತೀನಿ. ಇನ್ನೇನು ಮನೇಲಿ ಕೆಲಸ ನಮಗಲ್ವಾ, ಸೊ ಮಾಡ್ಕೊಳ್ತೀನಿ. ಒಂದೊಂದು ಸಾರಿ ಬೇಜಾರಾಗುತ್ತೆ, ಏನಪ್ಪ ಕೆಲಸ ಮಾಡ್ತಾನೆ ಇರಬೇಕಲ್ವ ಅಂತ. ಏನು ಮಾಡೋಂಗಿಲ್ಲ, ಮಾಡ್ಕೊಳ್ಲೇಬೇಕು. ಸೊ ಈ ಥರ ಏನಾದರೂ ಬೇಜಾರು ಅನಿಸ್ದಾಗ, ಏನು ಕೆಲಸ ಕಂಟಿನ್ಯೂ ಅನಿಸ್ದಾಗ ನನಗೆ ಒಂದು 10 ಮಿನಿಟ್ಸ್ ಫ್ರೀಯಾಗಿ ಕುತ್ಕೊಂಡು ಬಿಡ್ತೀನಿ. ಏನಾದರೂ ನನಗೆ ಇಷ್ಟ ಆಗಿರೋಂಥ ಕೆಲಸಗಳೇ ಮಾಡ್ಕೊಂಡು ಕುತ್ಕೊಳ್ತೀನಿ, ಹಾಗೇನಿಲ್ಲ. ಸೊ ಹೀಗೆ ಸೊ ನೆಕ್ಸ್ಟು ಬಟ್ಟೆಗಳೆಲ್ಲ ಮಡ್ಚೋದಿತ್ತು, ಎಲ್ಲ ಒಣಗಿದ್ದು ಎತ್ಕೊಂಡು ಬಂದಿದ್ದೆ ಅಲ್ವಾ. ಸೊ ಎಲ್ಲ ಬಟ್ಟೆಗಳು ಮಡಿಸ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಮಕ್ಕಳಿಗೆ ಲಂಚ್ ಪ್ಯಾಕ್ ಮಾಡಬೇಕು, ಎಲ್ಲ ಬಾಕ್ಸ್ ಫಿಲ್ ಮಾಡಿ ಸ್ಕೂಲ್ಗೆ ಕಳಿಸ್ಬೇಕು. ನಮ್ಮ ಮನೆಯವರು ಈಗ ಬರ್ತಾರೆ. ಸೊ ಬಟ್ಟೆಗಳು ಮಡಚಿ ನೆಕ್ಸ್ಟ್ ಅವ್ರಿಗೆ ಬಾಕ್ಸ್ ಎಲ್ಲ ಫಿಲ್ ಮಾಡಬೇಕು. ಸೊ ನೆಕ್ಸ್ಟು ಸ್ವಲ್ಪ ಗೋಧಿ ಕ್ಲೀನ್ ಮಾಡಬೇಕು. ಸೊ ಗೋಧಿ ಹಿಟ್ಟು ಖಾಲಿಯಾಗಿದೆ ಅಂತ ಹೇಳಿದ್ದೆ ಅಲ್ವಾ, ಸೊ ಆವಾಗಲೇ. ಸೊ ಗೋಧಿ ಹಿಟ್ಟು ಸ್ವಲ್ಪ ಎಲ್ಲ ಮಾಡ್ಕೊಳ್ಳೋಕ್ಕೆ ಗೋಧಿನ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ, ನಾಳೆ ಸ್ವಲ್ಪ ಬಿಸಿಲಿದ್ದಾಗ ಚೆನ್ನಾಗಿ ತೊಳೆದು ಒಣಗಿಸ್ಕೊಂಡ್ಬಿಟ್ರೆ, ಗೋಧಿ ಹಿಟ್ಟು ಮೆಲ್ಲಿಗೆ ಹಾಕ್ಸಿ ಇಟ್ಕೊಂಡ್ಬಿಟ್ರೆ, ಗೋಧಿ ಹಿಟ್ಟು ಸಹ 1 ಮಂತ್ ಏನು ತಲೆ ಬಿಸಿ ಇರೋದಿಲ್ಲ ಚಪಾತಿ ಹಿಟ್ಟು ಮಾಡ್ಕೊಳ್ಳೋದು. ಸೊ ಅದೊಂದು ಕೆಲಸ ಮುಗಿದ್ಬಿಡುತ್ತೆ. ಸೊ ಇವಾಗ ಎಲ್ಲ ಬಟ್ಟೆನೂ ಮಡಚಿ ಇಟ್ಕೊಂಡಿದ್ದಾಯಿತು. ಸೊ ಎಲ್ಲ ತೆಗ್ದು ಇಡ್ತಾ ಇದ್ದೀನಿ. ಮಡಚಬೇಕಾದ್ರೇ ನಮ್ಮದೇ ಬೇರೆ ಮಕ್ಕಳದೇ ಬೇರೆ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಸೊ ನನಗೆ ಅಲ್ಲಿ ಮತ್ತೆ ಕಬೋರ್ಡಲ್ಲಿ ಜೋಡಿಸೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಸೊ ಇಲ್ಲಿ ಮಕ್ಕಳಿಗೆ ಲಂಚ್ ಎಲ್ಲ
ಬಾಕ್ಸಿಗೆ ಫಿಲ್ ಮಾಡಿದೆ. ಚಪಾತಿ ಮತ್ತು ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮತ್ತು ಮೂಲಂಗಿ ಪಲ್ಯ ಮತ್ತು ಈ ಥರ ಮ್ಯಾಂಗೋನ ಸಿಪ್ಪೆನ ತೆಗೆದೇ ಇಟ್ಬಿಡ್ತೀನಿ, ಅವ್ರಿಗೆ ಅಲ್ಲಿ ತಿನ್ನೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ಚಿಯಾ ಸೀಡ್ಸ್ನ ನೈಟನ್ನೇ ನೆನೆ ಹಾಕಿಟ್ಟಿದ್ದೆ. ಸೊ ನಂದು ಬಾಡಿ ತುಂಬಾ ಡಿಹೈಡ್ರೇಟ್ ಆಗುತ್ತೆ. ಸೊ ಹಾಗಾಗಿ ಈ ಥರ ಒಂದೊಂದು ಗ್ಲಾಸ್ ನೀರು ಕುಡಿತಾ ಇರ್ತೀನಲ್ವ, ಸೊ ಆಗ ಒಂದು ಸ್ಪೂನ್ ಹಾಕ್ಕೊಳ್ಳೋದು ಚಿಯಾ ಸೀಡ್ಸ್ನ ಕುಡಿಯೋದು ಮಾಡ್ತಾ ಇರ್ತೀನಿ. ಆ ಥರ ಚಿಯಾ ಸೀಡ್ಸ್ ನೆನೆ ಹಾಕಿ ಕುಡಿಯೋದ್ರಿಂದ ಬಾಡಿ ಡಿಹೈಡ್ರೇಟ್ ಆಗೋದಿಲ್ಲ. ಸೊ ಹೀಗೆ. ಸೊ ಇಲ್ಲಿ ಗೋಧಿ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ, ಸೊ ಗೋಧಿ ಎಲ್ಲ ನೀಟಾಗಿ ಚಪ್ಪರಿಸ್ತಾ ಇದ್ದೀನಿ. ಆಚೆನೇ ಎಲ್ಲ ನೀಟಾಗಿ ಧೂಳು ಏನೇ ಇದ್ದರೂ ಚಪ್ಪರಿಸ್ಕೊಬಿಡ್ತೀನಿ, ಕಸ ಮತ್ತು ಒಳಗಡೆ ಎಲ್ಲ ಹರಡ್ಬಿಡುತ್ತೆ ಅಂತ ಹೇಳಿ. ಸೊ ಆಚೆ ಒಂದ್ಸಲಿ ನೀಟಾಗಿ ಈ ಥರ ಕ್ಲೀನ್ ಮಾಡ್ಕೊಂಡು ನೆಕ್ಸ್ಟು ಒಳಗಡೆ ಕುತ್ಕೊಂಡು ಏನಾದರೂ ಅದರಲ್ಲಿ ಇರುತ್ತೆ ಈ ಥರ ಬ್ಲ್ಯಾಕ್ ಕಲ್ ಟೈಪ್ ಅದು. ಸೊ ಆ ಥರ ಇರುತ್ತೆ. ಸೊ ಕಾಣ್ತಾ ಇಲ್ಲ ಅನಿಸುತ್ತೆ, ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಆ ಥರ ಇರುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ತೆಗೆದ್ಬಿಟ್ಟು ನಾಳೆ ವಾಶ್ ಮಾಡಿ ಬಿಸಿಲಿದ್ದಾಗ ಒಣಗಿ ಹಾಕಿಬಿಟ್ರೆ ಸೊ ಗೋಧಿ ಹಿಟ್ಟು ಮಿಲ್ಲಿಗೆ ಹಾಕ್ಸ್ಕೊಂಡು ಬರ್ಬೋದು. ಸೊ ಹೀಗೆ ಇರುತ್ತೆ ನನ್ನ ಒಂದು ರುಟೀನ್ಸು. ಒಂದೊಂದು ಡೇ ಒಂದೊಂದು ಥರ ಇರುತ್ತೆ. ಆಲ್ಮೋಸ್ಟು ಒಂದೊಂದು ದಿನ ಸೇಮ್ ಇರುತ್ತೆ. ಹೌಸ್ ವೈಫ್ಸ್ ಅಂದರೆ ಇನ್ನೇನು ಅದೇ ಇರುತ್ತಲ್ವ, ಸೊ ಹಾಗೆ. ಸೊ ಇಲ್ಲಿ ಒಂದು ಹಾಫ್ ಆನ್ ಅವರ್ ಹಿಂಗೆ ಮಲ್ಲಿಗೆ ಹಿಂಗೆ ಎದ್ದೆ ಅಷ್ಟರಲ್ಲಿ ಮಕ್ಕಳು ಬಂದೇ ಬಿಟ್ಟರು. 4 o'clock ಆಯ್ತಲ್ವ. ಸೊ 4:30ಗೆಲ್ಲ ಮಕ್ಕಳು ಮನೆಗೆ ಬಂದುಬಿಡ್ತಾರೆ. ಸೊ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ ಮಕ್ಕಳ ಅಂತ ಹೇಳಿ ಹೇಳ್ತಾ ಇದ್ದೆ. ಏನು ಸ್ನ್ಯಾಕ್ಸ್ ಕೊಡಲಿ ಅಂತ ಕೇಳಿದೆ. ಸ್ಮೂದಿ ಮಾಡಿಕೊಡು ಮಮ್ಮಿ, ಬನಾನಾ ಸ್ಮೂದಿ ಅಂತ ಕೇಳ್ತಾ ಇದ್ದಾರೆ ಇಬ್ಬರು ನಮ್ಮ ದೀಕ್ಷರಚ್ಚು. ಸೊ ಹೌದಾ, ಓಕೆ ಆಯಿತು, ಬನಾನಾ ಸ್ಮೂದಿನೇ ಮಾಡಿಕೊಡ್ತೀನಿ ಅಂತೇಳಿ ಅವ್ರಿಗೆ ಫ್ರೆಶ್ ಅಪ್ ಆಗ್ಲಿಕ್ಕೆ ಕಳಿಸಿ ನಾನಿಲ್ಲಿ ಸ್ಮೂದಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ನಾನು 4 ಬನಾನಾ ತೊಗೊಂಡಿದ್ದೀನಿ ಸ್ಮೂದಿ ಮಾಡೋದಕ್ಕೆ. ನಾವು 4 ಮೆಂಬರ್ಸ್ ಇದ್ದೀವಲ್ವ, ಸೊ ಹಾಗಾಗಿ ನಾನು 4 ಬನಾನಾ ತೊಗೊಂಡಿದ್ದೀನಿ. ಸೊ ಇಲ್ಲಿ 4 ಬನಾನೂ ಸಹ ಈ ಥರ ಕಟ್ ಮಾಡಿ ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಹಾಲಲ್ಲಿ ಅಂಜೂರ, ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ಈ ಥರ ಎಲ್ಲ ಡ್ರೈ ಫ್ರೂಟ್ಸ್ನು ನಾನು ಮಧ್ಯಾಹ್ನನೇ ನೆನೆ ಹಾಕಿಬಿಟ್ಟಿದ್ದೆ, ಸಂಜೆವರೆಗೂ ನೆನ್ಕೊಳ್ಳಿ ಅಂತ ಹೇಳಿ. ಸೊ ಆಲ್ಮೋಸ್ಟ್ ಒಂದು 3-4 hours ಚೆನ್ನಾಗಿ ನೆನೆದಿದೆ. ಸೊ ಇವಾಗ ನಾನು ಅದನ್ನು ಮಿಕ್ಸಿ ಜಾರ್ಗೆ ಬನಾನಾ ಮತ್ತು ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫೈನ್ ಈ ಥರ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಸ್ಮೂದಿ ರೆಡಿ ಆಗುತ್ತೆ. ಸೊ ಎಲ್ಲ ಸರ್ವ್ ಮಾಡ್ತಾಯಿದ್ದೀನಿ ಗ್ಲಾಸಿಗೆ. ಸೊ ಈ ಥರ ನೆಕ್ಸ್ಟು ಈ ಥರ ಎಲ್ಲ ಮಾಡ್ಕೊಂಡಾದ ನಂತರ ಗೋಡಂಬಿ ಮತ್ತು ಬಾದಾಮಿ ಈ ಥರ ಪುಡಿ ಮಾಡ್ಕೊಳ್ಬೇಕು. ನಾನು ಈ ಥರ ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ ಈ ಥರ ಪುಡಿ ಮಾಡೋದು. ತುಂಬಾ ಚೆನ್ನಾಗಿದೆ, ತುಂಬ ತಿನ್ನಾಗಿ ಸ್ಲೈಸ್ ಆಗುತ್ತೆ. ಸೊ ಮೇಲೆ ಸ್ಮೂದಿ ಮೇಲೆ ಈ ಥರ ಹಾಕ್ಕೊಂಡ್ಬಿಟ್ರೆ ರೆಡಿ ಆಗುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿ ಬಂದಿತ್ತು ಸ್ಮೂದಿ. ಆಗಾಗ ಮಕ್ಕಳಿಗೆ ಮಾಡಿಕೊಡ್ತಾ ಇರ್ತೀನಿ, ತುಂಬಾ ಇಷ್ಟಪಡ್ತಾರೆ ನನ್ನ ಮಕ್ಕಳಿಬ್ಬರು. ನಾನು ಯಾವುದೇ ರೀತಿಯಾದ ಈ ಥರ ಜಾಗ್ರಿ ಆಗಿರ್ಬೋದು, ಎಕ್ಸ್ಟ್ರಾ ಶುಗರ್ ಆಗಿರ್ಬೋದು ಏನೂ ಆ್ಯಡ್ ಮಾಡಿಲ್ಲ. ಬನಾನಾನೇ ಸ್ವೀಟ್ ಇತ್ತು ಮತ್ತು ನಾನು ದ್ರಾಕ್ಷಿ, ಅಂಜೂರ ಎಲ್ಲ ಸ್ವೀಟ್ಸ್ ಇತ್ತಲ್ವ ಅದೇ. ಸೊ ಹಾಗಾಗಿ ಅದೇ ಸ್ವೀಟ್ ಸಾಕು, ತುಂಬ ಸ್ವೀಟ್ ಆಗಿಬಿಡುತ್ತೆ ಅಂತೇಳಿ ನಾನು ಎಕ್ಸ್ಟ್ರಾ ಜಾಗ್ರಿ ಆಗಿರ್ಬೋದು, ಶುಗರ್ ಆಗಿರ್ಬೋದು ಆ್ಯಡ್ ಮಾಡಿಲ್ಲ. ನೀವು ಬೇಕಿದ್ರೆ ತುಂಬ ಸ್ವಲ್ಪ ಇನ್ನೂ ಸ್ವೀಟ್ ಬೇಕು ಅಂದರೆ ಜಾಗ್ರಿ, ಶುಗರ್ ಹಾಕ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಹನಿ ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಾಗುತ್ತೆ, ನೀವು ಟ್ರೈ ಮಾಡಿ. ಫ್ರೆಂಡ್ಸ್, ಆನ್ಲೈನಲ್ಲಿ ಒಂದು ಡ್ರೆಸ್ ಬುಕ್ ಮಾಡಿದ್ದೆ, ಹೇಗಿದೆ ಅಂತ ನೋಡೋಣ ಬನ್ನಿ. ಹೇಗಿದೆ ಫ್ರೆಂಡ್ಸ್, ಚೆನ್ನಾಗಿದೆಯಾ? ಟಾಪ್ ಇದೆ ನೋಡಿ. ಇದು ಪ್ಯಾಂಟ್ ಫ್ರೆಂಡ್ಸ್. ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ ಹಾಕ್ತೀನಿ ಡ್ರೆಸ್ ಇಷ್ಟ ಆಗಿದ್ರೆ. ಸೊ ಇಲ್ಲಿ ಮಕ್ಕಳು ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡ್ರು. ಸೊ ಎಲ್ಲ ಅವ್ರನ್ನ ರೆಡಿ ಮಾಡ್ಕೊಂಡು ನೆಕ್ಸ್ಟು ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಬಂದೆ. ಡ್ಯಾನ್ಸ್ ಕ್ಲಾಸಿಗೆ ಮಕ್ಕಳನ್ನ ಡ್ಯಾನ್ಸ್ ಕ್ಲಾಸಲ್ಲಿ ಆ್ಯಸ್ ಯೂಶ್ವಲ್ ಡೈಲಿ ಬಿಟ್ಟು ನಾನು ಪಪ್ಪ ಹಿಂಗೆ ವಾಕ್ ಮಾಡ್ಕೊಂಡು ಬರ್ತೀವಿ, ನೀವು ಡ್ಯಾನ್ಸ್ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಇಲ್ಲಿ ಫೀಲ್ಡಿಗೆ ಬಂದ್ವಿ ವಾಕ್ ಮಾಡೋದಕ್ಕೆ. ಆ್ಯಸ್ ಯೂಶ್ವಲ್ ಡೈಲಿ ಬರ್ತೀವಲ್ವ, ಸೊ ವಾಕೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಡ್ಯಾನ್ಸ್ ಕ್ಲಾಸಿಗೆ ಹೋಗೋ ಅಷ್ಟರಲ್ಲಿ ಡ್ಯಾನ್ಸ್ ಇನ್ನೇನೊಂದು 15 minutes ಇತ್ತು. ಸೊ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಿದೆ. ಡ್ಯಾನ್ಸು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಮಕ್ಕಳು. ಸೊ ನೀವು ನೋಡಿ ಫ್ರೆಂಡ್.
ಸೊ ಇಲ್ಲಿ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇಲ್ಲಿ ಬನ್ನಿ ಮಕ್ಕಳ ಏನು ಹೋಮ್ವರ್ಕ್ಸ್ ಕೊಟ್ಟಿದ್ದಾರೆ ಮಾಡ್ಕೊಳ್ಳಿ ಅಂತ ಅಂದರೆ ಸೈಕಲ್ ಹೊಡಿತಾ ಇದ್ದಾರೆ. ಅಲ್ಲಿ ಫೀಲ್ಡಲ್ಲೂ ಬಿಡಲಿಲ್ಲ ಮಮ್ಮಿ, ನೀನು ಆಟ ಆಡೋದಕ್ಕೆ ಮಳೆ ಬರುತ್ತೆ ಅಂತ ಹೇಳಿ ಕರ್ಕೊಂಡು ಬಂದುಬಿಟ್ಟೆ. ಇಲ್ಲಾದರೂ ಆಟ ಆಡ್ಕೊಳ್ತೀವಿ ಒಂದು 1/2 ಅವರ್, ಏನು ಹೋಮ್ವರ್ಕ್ ಇಲ್ಲ, ಒಂದು 1/2 ಅವರಲ್ಲಿ ಮುಗಿಸ್ಕೊಂಡ್ಬಿಡ್ತೀವಿ, ಸ್ವಲ್ಪನೇ ಇರೋದು, ಟೆಸ್ಟ್ಗಳು ಇಲ್ಲ ನಾಳೆ ಅಂತ ಹೇಳಿ ಆಟ ಆಡ್ಕೊಳ್ತಾ ಇದ್ದಾರೆ ನನ್ನ ಕನ್ವಿನ್ಸ್ ಮಾಡಿ. ಸೊ ಇಲ್ಲಿ ನಮ್ಮ ರಚ್ಚು ಫ್ರೆಂಡ್ ಗೌತಮಿ ಅಂತ ಹೇಳಿ ನಮ್ಮ ಏರಿಯಾದಲ್ಲೇ ಇರೋದು ಅವರು. ಸೊ ನಮ್ಮ ರಚ್ಚಿಗೆ ಒಳ್ಳೆ ಫ್ರೆಂಡು, ತುಂಬ ಚೆನ್ನಾಗಿ ಆಟ ಆಡ್ಕೊಳ್ತಾರೆ ಇಬ್ಬರು. ಸೊ ಇಬ್ರದ್ದು ಏನೋ ಕಾನ್ವರ್ಸೇಷನ್ ನಡೀತಾ ಇತ್ತು. ಸೊ ಅದೊಂದು ವಿಡಿಯೋ ಮಾಡಿಕೊಂಡೆ. ಒಳ್ಳೆ ಫ್ರೆಂಡ್ ಅವರು, ಗುಡ್ ಫ್ರೆಂಡು, ತುಂಬ ಚೆನ್ನಾಗಿ ಆಟ ಆಡ್ಕೊಳ್ತಾರೆ. ಸೊ ಹಾಗಾಗಿ ಅದೊಂದು ವಿಡಿಯೋ ಮಾಡಿಕೊಂಡೆ, ಅಲ್ಲೇ ಇದ್ನಲ್ವ ಆಚೆ ಅಂತ ಹೇಳಿ. ಸೊ ಇಲ್ಲಿ ಪಾತ್ರೆಗಳೆಲ್ಲ ಸ್ವಲ್ಪ ಇದ್ವು. ಸಂಜೆ ಸ್ಮೂದಿ ಎಲ್ಲ ಮಾಡಿಕೊಟ್ಟಿದ್ನಲ್ವ ಮಕ್ಕಳಿಗೆ, ಅದು ಮತ್ತು ಲಂಚ್ ಬಾಕ್ಸ್ಗಳೆಲ್ಲ ಇದ್ವು. ಸೊ ವಾಕಿಂಗ್ ಹೋದೆ. ಸೊ ಹಾಗಾಗಿ ನಾನು ವಾಶ್ ಮಾಡೋಕ್ಕಾಗಲಿಲ್ಲ ಆವಾಗಲೇ. ಸೊ ಹಾಗಾಗಿ ಈಗೆಲ್ಲ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ನೈಟ್ ಊಟಕ್ಕೆ ಏನಿಲ್ಲ, ಸಿಂಪಲಾಗಿ ಸ್ವಲ್ಪ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಮೊಸರು ಸಾಂಬಾರು ಮಾಡಿ ಇಟ್ಕೊಂಡಿದ್ದೀನಿ. ಚಪಾತಿ ಮತ್ತು ಪಲ್ಯನೂ ಇದೆ. 1-2 ಚಪಾತಿ ತಿನ್ಕೊಂಡು ಒಂದು ಸ್ವಲ್ಪ ರೈಸ್ ಬೇಕಾದರೆ ಸ್ವಲ್ಪ ರೈಸ್ ಊಟ ಮಾಡ್ಕೊಳ್ತಾರೆ ಅಂತ ಹೇಳಿ. ಏನು ಅಷ್ಟೇನು ಹೆವಿ ಇಲ್ಲ ಇವಾಗ ಅಡುಗೆದು, ಸಿಂಪಲಾಗಿ ಆಯಿತು ಈಸಿಯಾಗಿ. ಅಮ್ಮಿ ಅದೇ ಇದು ಸ್ಕೂಲಲ್ಲಿ ಯಾರಿಗೂ ಹೇಳಿಲ್ಲ ವೆರಿ ನೈಸ್ ವೆರಿ ಗುಡ್ ಅಂತ, ನೀವು ಒಬ್ಳಿಗೆ ಅಂದ್ರು. ಯಾಕೆ ವೆರಿ ನೈಸ್ ಅಂದ್ರು? ಚೆನ್ನಾಗಿ ಬಂದಿದ್ದೀರ ಅಂತ. ಚೆನ್ನಾಗಿ ಬಂದಿದ್ಯಾ, ಗುಡ್. ಒಂದು ವೀಕ್ ಆಯಿತು ಫ್ರೆಂಡ್ಸ್, ಹ್ಯಾಂಡ್ ರೈಟಿಂಗ್ ಕ್ಲಾಸ್ ಮಾಡ್ತಾ ಇದ್ದಾರೆ ಅವ್ರ ಸ್ಕೂಲಲ್ಲಿ. ನಮ್ಮ ರಚ್ಚು ಚೆನ್ನಾಗಿದೆ ಹ್ಯಾಂಡ್ ರೈಟಿಂಗ್ ಅಂತ ಹೇಳಿ ಅವ್ರ ಮ್ಯಾಮು ವೆರಿ ನೈಸ್ ವೆರಿ ಗುಡ್ ಅಂದ್ರಂತೆ, ಅದಕ್ಕೆ ಹೇಳ್ತಾ ಇದ್ದಾಳೆ. ಮಿಸ್ ಇದಾರಲ್ಲ, ಈಗ ಎಲ್ಲರಿಗೂ ಗುಡ್ ಅಂದ್ರು, ಚೆನ್ನಾಗಿ ಬರ್ದಿದ್ದೀರಾ ಗುಡ್ ಅಂದ್ರು. ನನಗೆ ವೆರಿ ಗುಡ್ ಅಂದ್ರು. ವಾ ವೆರಿ ಗುಡ್ ಅಂತ ಅಂದ್ಬಿಟ್ರು ಮಿಸ್ಸು. ನಾವೆಡ್ಕೊಂಡು ಇದು ನೋಡ ಅಲ್ಲ, ಇದು ನನ್ನ ಕಡೆ ತೋರಿಸ್ತೀನಿ ಫಸ್ಟ್. ಈ ಯಾರು ಚೆನ್ನಾಗೈತೆ ಡ್ರಾಯಿಂಗ್ ಅಲ್ಲ, ನೋಡಿ ಎರಡು ಚೆನ್ನಾಗಿದೆ. ಇದು ಚೆನ್ನಾಗೈತೆ. ಏನು ಮತ್ತೆ ತೋರಿಸ್ತೀನಿ. ಇದು ಸ್ಟಾರ್ಟಿಂಗ್ ಬರ್ದಿದ್ದು, ಇದು ಹ್ಯಾಂಡ್ ರೈಟಿಂಗ್ ಕ್ಲಾಸ್ ಆದ್ಮೇಲೆ ಬರ್ದಿದ್ದು. ಇದು ನೋಡಿ, ಇದು ನೋಡ ವೆರಿ ನೈಸ್ ಅಂದಿಲ್ಲ. ತಡಿ ನೋಡು ಚೆನ್ನಾಗೈತಾ? ನಮ್ಮ ದೀಕ್ಷಿಗೂ ಗುಡ್ ಅಂದ್ರಂತೆ, ಅದನ್ನೇ ತೋರಿಸ್ತಿದ್ದಾರೆ ಇಬ್ರು. ನೋಡಿ ಫ್ರೆಂಡ್ಸ್, ನೀವು ಹೇಗಿದೆ ಹ್ಯಾಂಡ್ ರೈಟಿಂಗ್, ಹತ್ರ ತೋರಿಸ್ತೀನಿ ತಡೀರಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನನ್ನ ಮಕ್ಕಳಿಬ್ಬರು ತೋರಿಸು ಮಮ್ಮಿ ಲಾಗಲ್ಲಿ ಅಂತಿದ್ದಾರೆ. ಇದು ನಮ್ಮ ದೀಕ್ಷು ಬರ್ದಿರೋದು ಫ್ರೆಂಡ್ಸ್. ಇದು ನಮ್ಮ ರಚ್ಚು ಹ್ಯಾಂಡ್ ರೈಟಿಂಗು, ಇದು ನಮ್ಮ ರಚ್ಚು ಹ್ಯಾಂಡ್ ರೈಟಿಂಗು, ಇದು ನಮ್ಮ ದೀಕ್ಷು ಹ್ಯಾಂಡ್ ರೈಟಿಂಗು. ಯಾವ್ದು ಚೆನ್ನಾಗಿದೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಇಲ್ಲಿ ಮಕ್ಕಳದು ಹ್ಯಾಂಡ್ ರೈಟಿಂಗ್ ಕ್ಲಾಸ್ ಮಾಡಿದ್ರಲ್ವ ಒಂದು ವೀಕು. ಪೇರೆಂಟ್ಸ್ ಒಪಿನಿಯನ್ ಏನು, ಮಕ್ಕಳದು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಆಗಿದೆಯಾ ಅಂತ ಹೇಳಿ ಬರೆದು ಕಳಿಸ್ಬೇಕಿತ್ತು ನಮ್ಮದು ಒಪಿನಿಯನ್ನು. ಸೊ ಅದನ್ನು ಸಹ ಬರೆದು ಕೊಟ್ಟು ಸೈನ್ ಮಾಡಿ ಎಲ್ಲ ಮಕ್ಕಳಿಗೂ ಓದ್ಕೊಟ್ಟಾಯಿತು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವ್ಲಾಗ್ ಇಷ್ಟ ಆಗಿತ್ತು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.